ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಒಳ್ಳೆಯ ಸಂದೇಶದೊಂದಿಗೆ ಜೀವನಕ್ಕೆ ಬೇಕಾಗಿರತಕ್ಕಂಥ ಅನುಭವದ ಮಾತಿನೊಂದಿಗೆ ಈ ಸಂಚಿಕೆಯಲ್ಲಿ ನಾನು ತಮ್ಮ ಜೊತೆಗೆ ನನ್ನ ಅನುಭವಗಳನ್ನು ಹಾಗೂ ನನ್ನ ಮನದಾಳದ ಮಾತುಗಳನ್ನು ಕೂಡ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವೇ ನಮ್ಮ ಜೀವನದ ದಾರಿ ದೀಪ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾರೇ ಎಷ್ಟೇ ನಮ್ಮನ್ನು ನೋಯಿಸಿದರೂ ಕೂಡ ನಮ್ಮ ಒಂದು ಅಚಲವಾದ ನಂಬಿಕೆ ಏನಿರ್ತೈತಿ, ನಮ್ಮ ಗುರಿ ಏನಿರ್ತೈತಿ, ಅದನ್ನು ತಲುಪಲಿಕ್ಕೆ ನಾವು ಸತತ ಪ್ರಯತ್ನ ಮಾಡಲೇಬೇಕು. ಅವಮಾನಿಸ್ತಾರೆ, ನನಗೆ ಅವರ ಮನಸ್ಸಿಗೆ ನೋವು ಮಾಡ್ತಾರೆ, ನನ್ನನ್ನು ನೋಯಿಸ್ತಾರೆ, ಹಾಗೂ ನನಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಅಪವಾದಗಳನ್ನು ಕೂಡ ನನಗೆ ನೀಡುತ್ತಿದ್ದಾರೆ ಅನ್ನುವಂಥ ಒಂದು ಕ್ಷುಲ್ಲಕ ಕಾರಣಕ್ಕೆ ನಮ್ಮ ಯಾವುದೇ ಗುರಿಯನ್ನು ಮುಟ್ಟಲಿಕ್ಕೆ ನಾವು ನೆಪವನ್ನಾಗಿ ಮಾಡಿಕೊಳ್ಬಾರ್ದು. ಯಾಕಂದರೆ ಎಲ್ಲ ಕಾಲಕ್ಕೂ ಎಲ್ಲ ಒಂದು ಸಮಯದಲ್ಲಿಯೂ ಎಲ್ಲರಿಗೂ ಕೂಡ ಇಂಥ ಜನ ತಮ್ಮ ಒಂದು ಕೈಚಳಕದಿಂದ ಹಾಗೂ ಅವರ ಒಂದು ದುಷ್ಟ ಪ್ರವೃತ್ತಿಯಿಂದ ಮುಂದೆ ಹೋಗುವವರನ್ನು ಕಾಲೆಳೆಯುವವರೇ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಪ್ರತಿನಿತ್ಯವೂ ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಅವರನ್ನೇ ಒಂದು ನಾವು ದಿಕ್ಸೂಚಿಯನ್ನಾಗಿ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಅವಮಾನಿಸಿದವರ ಮುಂದೆ ನಾವು ಬೆಳೆದು ನಿಂತರೆ ಅದು ಯಾವ ರೀತಿ ಬೆಳೆಯಬೇಕಂದ್ರೆ ಬೆಳೆಯಬೇಕು. ಅವರಿಗೆ ನಿಲುಕದಷ್ಟು ಬೆಳೆಯಬೇಕು. ಹೀಗಾದಾಗ ಮಾತ್ರ ನಮ್ಮ ಬೆಳವಣಿಗೆಗೆ ಒಂದು ಸಾರ್ಥಕತೆ ಎನ್ನುವುದು ಇರ್ತದೆ. ಯಾಕಂದರೆ ಯಾರನ್ನೇ ನೋಡಿ ನೀವು, ಅವರು ಯಾವುದೇ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಕೆಲಸಗಳನ್ನು ಟೀಕಿಸುವವರು ಸಾಕಷ್ಟು ಜನ ಇರ್ತಾರೆ. ಆ ಟೀಕೆಗಳ ಜೊತೆಗೆ ಅವರನ್ನು ಏನಾದರೂ ಮಾಡಿ ಈ ಒಂದು ಕೆಲಸದಿಂದ ಅವನನ್ನು ದೂರ ಸರಿಸದೇ ಇದ್ದರೆ ಈ ವ್ಯಕ್ತಿ ಮುಂದೆ ಹೋಗ್ತಾನೆ ಅನ್ನುವಂಥ ಕಲ್ಪನೆ ಅವರದು. ಆದರೆ ನಮ್ಮ ಕೆಲಸದಲ್ಲಿ ನಮಗೆ ಆತ್ಮವಿಶ್ವಾಸ ಮತ್ತು ಛಲ ಅನ್ನೋದು ಇದ್ದರೆ ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಯಿ ಬೊಗಳಿದರೆ ದೇವಲೋಕವೇನೂ ಹಾಳಾಗೋದಿಲ್ಲ ಅನ್ನುವಂಥ ಹಿರಿಯರ ಒಂದು ಸಂದೇಶ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಹೀಗಾದಾಗ ಮಾತ್ರ ಗೆಲುವಿನ ಗುರಿಯನ್ನು ಮುಟ್ಟಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಆಗ್ತೈತಿ ಅನ್ನೋದಕ್ಕೆ ಈ ಒಂದು ನುಡಿಯೇ ಸಾಕ್ಷಿ. ಜೊತೆಗೆ ನಮ್ಮ ಶ್ರೇಷ್ಠ ವಿಜ್ಞಾನಿ, ವಿಶ್ವ ಪ್ರಸಿದ್ಧ ವಿಜ್ಞಾನಿಗಳಾದಂಥ ಅಬ್ದುಲ್ ಕಲಾಂರವರು, ಅವರು ನಮ್ಮ ದೇಶದ ರಾಷ್ಟ್ರಪತಿಗಳು ಕೂಡ ಆಗಿದ್ದರು. ಅವರು ಸಾಕಷ್ಟು ಬಡತನದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದರು, ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಜೊತೆಗೆ ವಿಶ್ವವಿಖ್ಯಾತ ಇಂಜಿನಿಯರ್ ಅಂತ ಅವರು ಶ್ರೇಷ್ಠ ವಿಜ್ಞಾನಿಯಾದರು. ಹೀಗಿರುವಾಗ ಅವರ ಒಂದು ಪಾಂಡಿತ್ಯಕ್ಕೆ, ಅವರ ಒಂದು ಪರಿಶ್ರಮಕ್ಕೆ ಸರಿ ಸಾಟಿ ಇಲ್ಲದೇ ಇರತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ತೋರಿಸಿದರು ಅನ್ನೋದಕ್ಕೆ ಅವರ ಒಂದು ಬದುಕೇ ನಮಗೆ ಸ್ಫೂರ್ತಿಯಾಗಿರಬೇಕು. ಅವರ ಒಂದು ನಡೆ ನುಡಿಯೇ ನಮಗೆ ಒಂದು ಆದರ್ಶವಾಗಿರಬೇಕು. ಹಾಗಿರುವಾಗ ಅಂಥ ನಾಯಕರು ನಮ್ಮ ನಡುವೆ ಇದ್ದರು ಅನ್ನೋದೇ ನಮಗೆ ಒಂದು ಸ್ಫೂರ್ತಿದಾಯಕ ಒಂದು ವಿಷಯ. ಹೀಗಿರುವಾಗ ಅವರನ್ನು ನೋಡಿ ನಾವು ಕಲಿಬೇಕು, ಅವರನ್ನು ನೋಡಿ ನಾವು ಬೆಳಿಬೇಕು. ಹೀಗಾದಾಗ ಮಾತ್ರ ನಮ್ಮ ಬೆಳವಣಿಗೆಗೆ ಒಂದು ಸಾರ್ಥಕತೆ ಅನ್ನೋದು ಬರ್ತತಿ ಅನ್ನೋದಕ್ಕೆ ಎಳ್ಳಷ್ಟು ಕೂಡ ಸಂದೇಹವಿಲ್ಲ. ಹೀಗಿರುವಾಗ ಅವರು ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಊರಿನಲ್ಲಿರುವವರು, ನಮ್ಮ ಜೊತೆಗಾರರು ನಮಗೆ ಏನೇ ಒಂದು ಅಡೆತಡೆಗಳನ್ನು ಒಡ್ಡಿದರೂ ಕೂಡ ನಮ್ಮ ಸಾಧನೆಯ ಹಾದಿಯಲ್ಲಿ ಅವನ್ನೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಬೇಕಾದಂಥ ಕರ್ತವ್ಯ ನಮ್ಮದು. ಜೊತೆಗೆ ನಾವು ಅಚಲವಾದ ನಂಬಿಕೆಯನ್ನು ಇಡಬೇಕು. ನಾವು ಹಿಡಿದಂಥ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಿದ್ದೇವೆಯೇ ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಬೇಕು. ಹಾಗಾದಾಗ ಮಾತ್ರ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಆ ಗುರಿ ತಲುಪಲಿಕ್ಕೆ ಬೇಕಾದರೆ ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಅವಮಾನಗಳು ಬಂದರು, ಎಷ್ಟೇ ಅಡೆತಡೆಗಳು ಬಂದರು, ಎಷ್ಟೇ ಜನ ಕಾಲೆಳಲಿಕ್ಕೆ ಬಂದರೂ ಕೂಡ ಅವುಗಳೆಲ್ಲವನ್ನು ನಾವು ನಿರ್ಲಕ್ಷ್ಯ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದಾಗ ಮಾತ್ರ ನಾವು ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಿ ಗೌರಿಶಂಕರದ ಶಿಖರಕ್ಕೆ ಏರಲು ಸಾಧ್ಯ ಅನ್ನುವಂಥ ಭಾವನೆ ನಮ್ಮ ಮನದಾಳದಲ್ಲಿ ಯಾವಾಗ ಮೂಡ್ತದೆಯೋ ಆ ಸಂದರ್ಭದಲ್ಲಿ ನಾವು ಶ್ರೇಷ್ಠ ವ್ಯಕ್ತಿಗಳಾಗಿ ಹಾಗೂ ಶ್ರೇಷ್ಠ ಸಾಧಕರಾಗಿ ರೂಪುಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಈ ನುಡಿಯನ್ನು ಪ್ರತಿಯೊಬ್ಬರೂ ಕೂಡ ನೀವು ಪಾಲಿಸಿರಿ.
ಯಾಕಂದ್ರೆ ಎಷ್ಟೇ ಅಡೆತಡೆಗಳು ಬಂದರು ಬೇರೆಯವರು ನಿಮಗೆ ಅಷ್ಟೊಂದು ಅವಮಾನಗಳನ್ನು ಮಾಡಲಿಕ್ಕಿಲ್ಲ. ಅವರ ಒಂದು ಅವಮಾನಗಳನ್ನು ಮಾಡಲಿಕ್ಕೆ ಹಲವಾರು ಕಾರಣಗಳು ಕೂಡ ಇರುವುದುಂಟು. ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಸಾಧಿಸಿರ್ತಕ್ಕಂಥ ಆ ಸಾಧನೆಯನ್ನು ಅವರು ನೀವು ಸಾಧಿಸಿದ ಮೇಲೆ ಅವರು ನಿಮಗೆ ಭಯಪಡ್ತಾರೆ. ಯಾಕಂದರೆ ಮುಖ ತೋರಿಸ್ಲಿಕ್ಕೂ ಕೂಡ ಅವರಿಗೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಜೊತೆಗೆ ಆವಾಗಲೂ ಕೂಡ ನೀವು ಅವರನ್ನು ದೂರಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕಂದರೆ ಅವರ ಒಂದು ಅವಮಾನದಿಂದ, ಅವರ ಒಂದು ಹೊಟ್ಟೆ ಕಿಚ್ಚಿನಿಂದ, ಅವರ ಕಾಲೆಳೆಯುವ ಒಂದು ಪ್ರವೃತ್ತಿಯಿಂದ ನಿಮಗೆ ಒಂದು ಆತ್ಮಸ್ಥೈರ್ಯ ಬಂದಿರ್ತೈತಿ, ಛಲ ಬಂದಿರ್ತೈತಿ, ಗುರಿ ಮುಟ್ತೀನಿ ಅನ್ನುವಂಥ ಒಂದು ಬಲವಾದ ನಂಬಿಕೆಯು ನಿಮಗೆ ಬಂದಿರ್ತೈತಿ. ಹೀಗಿರುವಾಗ ನೀವು ಯಾರನ್ನು ಕೂಡ ಜೀವನದಲ್ಲಿ ಯಾರನ್ನು ಕೂಡ ನಾವು ನಿರ್ಲಕ್ಷಿಸಬಾರ್ದು. ಜೊತೆಗೆ ನಮ್ಮ ಸಾಧನೆಯ ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ, ಎಷ್ಟೇ ಕಲ್ಲು ಮುಳ್ಳುಗಳು ಎದುರಾದರೂ ಕೂಡ, ಎಷ್ಟೇ ಸಮಸ್ಯೆಗಳು ಎದುರಾದರೂ ಕೂಡ ಆ ಸಮಸ್ಯೆಗಳನ್ನು, ಆ ಕಲ್ಲು ಮುಳ್ಳುಗಳನ್ನು, ಆ ಅವಮಾನಗಳನ್ನು ಸಹಿಸಿಕೊಂಡು ಮುನ್ನುಗ್ಗುವ ಒಂದು ಪ್ರವೃತ್ತಿ ನಮ್ಮಲ್ಲಿ ಹುದುಗಿರಬೇಕು. ಅಂದಾಗ ಮಾತ್ರ ನಾವು ಸಾಧಕರಾಗ್ತೀವಿ, ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗ್ತೀವಿ ಅನ್ನೋದಕ್ಕೆ ಅಬ್ದುಲ್ ಕಲಾಂರವರೇ ಸಾಕ್ಷಿ ಈಗಿನ ಸಂದರ್ಭದಲ್ಲಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹೀಗಿರುವಾಗ ನಮಗೆ ಯಾರೂ ಕೂಡ ಸರಿಸಾಟಿ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇದ್ದು ಆ ಮನಸ್ಥಿತಿಯಿಂದ ನಾವು ಹಿಡಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಹಾಗೂ ಪ್ರಬುದ್ಧವಾಗಿ ಹಾಗೂ ಕಠಿಣ ಪ್ರಯತ್ನದಿಂದ, ಪರಿಶ್ರಮದಿಂದ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ಒಂದು ಕಷ್ಟದ ಕೆಲಸ ಸುಲಭವಾಗಿ ನಮ್ಮ ಕೈ ಸೇರುವುದರಲ್ಲಿ ಸಂದೇಹವಿಲ್ಲ, ನಮ್ಮ ಮುಡಿಗೆ ಏರುವುದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಮಾತು ಕೂಡ ಸತ್ಯವಾದ ಮಾತು. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಅಂಜಬೇಡ್ರಿ, ಅಳುಕಬೇಡ್ರಿ. ಇನ್ನೊಬ್ಬರ ಅವಮಾನಗಳಿಗೆ, ಅವರ ಒಂದು ಕಾಲೆಳೆಯುವ ಪ್ರವೃತ್ತಿಗೆ ನೀವು ಲಕ್ಷ್ಯ ಕೊಡಬೇಡ್ರಿ. ಯಾಕಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನಕ್ಕೆ ನಿಮಗೆ ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಕಷ್ಟದಲ್ಲಿದ್ದಾಗ ಯಾರೂ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ನೀವು ನೋವಿನಿದ್ದಾಗ ನಿಮ್ಮ ನೋವನ್ನು ಸಂತೈಸುವವರು ಕೂಡ ಯಾರೂ ಇರೋದಿಲ್ಲ. ಹೀಗಿರುವಾಗ ನೀವು ಜೀವನದಲ್ಲಿ ನಾವೇ ಒಂಟಿಯಾಗಿರ್ತೀವಿ. ಆ ಒಂಟಿ ಇದ್ದಾಗ ಸಾಕಷ್ಟು ಜನರು ಬಂದು ನಮಗೆ ಕಷ್ಟವನ್ನು ಕೊಡ್ತಿರ್ತಾರೆ. ಆ ಕಷ್ಟಗಳನ್ನು ಅವರನ್ನು ಎದುರಿಸಿ ಆ ಕಷ್ಟಗಳನ್ನು ಕೂಡ ನಾವು ಮೆಟ್ಟಿ ನಿಂತಾಗ ಮಾತ್ರ ನಾವು ಹಿಡಿದ ಕೆಲಸಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಇದ್ದರೆ ಗುರಿ ಮುಟ್ಟೋದು ಅಷ್ಟೊಂದು ಕಠಿಣವಾದ ಕೆಲಸ ಅಲ್ಲ. ಹೀಗಿರುವಾಗ ತೇನ್ಸಿಂಗನ್ನೇ ತೆಗೊರಿ. ತೇನ್ಸಿಂಗ್ ಮೌಂಟ್ ಎವರೆಸ್ಟನ್ನೇ ಏರಿದ ವಿಶ್ವದ ಮೊದಲಿಗ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾದರು. ಅವನು ಕೂಡ ನಮ್ಮಂತೆ ಸಾಮಾನ್ಯ ವ್ಯಕ್ತಿಯು ಕೂಡ ಅಂಥ ಶಿಖರವನ್ನು ಏರಿದ ಸಾಹಸಮಯ ಜೀವನ ನಮಗೆ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರಬೇಕು. ನಮಗೆ ಅವರು ಆದರ್ಶವಾಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ನಾವು ತಿಳ್ಕೊಳ್ಬೇಕು. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ನಮ್ಮಂತೆ ಕೂಡ ಸಾಮಾನ್ಯ ಮನುಷ್ಯ. ಹಾಗಾದಾಗ ಮಾತ್ರ ಅವರು ಬ್ರಿಟಿಷರ ಜೊತೆಗೆ ಯಾವ ರೀತಿ ಪರಿಣಾಮಕಾರಿಯಾದಂಥ ಹೋರಾಟ ಮಾಡಿದರು, ತಮ್ಮ ಕೆಲಸದಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಟಿದ್ದರು, ತಮ್ಮ ದೇಶಭಕ್ತಿಯನ್ನು ಯಾವ ರೀತಿ ಮೆರೆದರು ಅನ್ನುವಂಥ ಉದಾಹರಣೆಗೂ ಕೂಡ ನಮ್ಮ ನಡುವೆ ಇರುವಾಗ ನಾವೇಕೆ ತಲೆ ತಗ್ಗಿಸಬೇಕು, ನಾವೇಕೆ ಇನ್ನೊಬ್ಬರಿಗೆ ಬಗ್ಗಬೇಕು, ಇನ್ನೊಬ್ಬರ ಒಂದು ಅಡಿಯಾಳಾಗಿ ನಾವೇಕೆ ದುಡಿಯಬೇಕು ಅನ್ನುವಂಥ ಪ್ರವೃತ್ತಿ ಯಾವಾಗ ಮನಸ್ಸಿನಲ್ಲಿ ಉದ್ಭವವಾಗುತ್ತೋ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ. ಜೊತೆಗೆ ಆ ಶ್ರೇಷ್ಠ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಆಗಬೇಕಾದರೆ ಅವನ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸ್ಫೂರ್ತಿಯಾಗುವಂಥ ಕೆಲಸವನ್ನು ಮಾಡಬೇಕು. ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುವಂಥ ಕೆಲಸ, ಮತ್ತೊಬ್ಬರಿಗೆ ಅವಮಾನಿಸುವಂಥ ಕೆಲಸಗಳಾಗಿರಬಾರ್ದು. ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿರಬೇಕು. ಹಠ ಹಿಡಿದು ಕೆಲಸ ಮಾಡಿದರೆ ಎಂಥ ಕಠಿಣವಾದಂಥ ಕೆಲಸವೂ ಕೂಡ ಸರಳವಾದಂಥ ಕೆಲಸವಾಗಿರಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾರೇ ನಮ್ಮ ಜೀವನದಲ್ಲಿ ನಮ್ಮ ಶತ್ರುಗಳು ಅಲ್ಲ, ಮಿತ್ರರು ಕೂಡ ಅಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಯಾಕಂದರೆ ನಾವು ಸೋತಾಗ ನಮ್ಮನ್ನು ನಿಂದಿಸುವವರು ಇರ್ತಾರೆ, ಜೊತೆಗೆ ಪ್ರೋತ್ಸಾಹಿಸುವವರು ಇರ್ತಾರೆ. ಆಗ ನಾವು ನಿಂದಿಸುವವರಿಗೂ ಮತ್ತು ಪ್ರೋತ್ಸಾಹಿಸುವವರಿಗೂ ಕೂಡ ಸಮಾನ ಒಂದು ಸ್ಥಾನಮಾನಗಳನ್ನು ನೀಡಬೇಕು. ಜೊತೆಗೆ ಅವರ ಒಂದು ನಿಂದಿಸುವವರ ಮುಂದೆ ಬೆಳೆದು ನಿಂತಾಗ ನಿಂದಿಸುವವರು ಕೂಡ ನಮ್ಮನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಹೊಗಳಿಕೆಗೆ ನಾವು ಯಾವತ್ತೂ ಕೂಡ ಜೋತು ಬೀಳಬಾರ್ದು. ಜೋತು ಬಿದ್ದರೆ ಮತ್ತೆ ನಮ್ಮ ಮೆಟ್ಟಿಲುಗಳನ್ನು ಇಳಿಯುವ ಒಂದು ಸಂದರ್ಭ ಉಂಟಾಗ್ತದೆ ಅನ್ನುವುದಕ್ಕೆ ಸಾಕಷ್ಟು
ಸಾಕಷ್ಟು ಉದಾಹರಣೆಗಳು ಇವೆ. ಹಾಗಿರುವಾಗ ಅಂತಹ ಉದಾಹರಣೆಗಳನ್ನು, ಅಂಥ ಒಂದು ಸಾಧನೆಯ ಸಾಧಕರನ್ನು, ಅವರು ಸಾಧಿಸತಕ್ಕಂಥ ಕೆಲಸವನ್ನು, ಅವರ ಸಾಧನೆಗೆ ಎದುರಾದಂಥ ಅವಮಾನ ಹಾಗೂ ಅಪಮಾನಗಳನ್ನು ಹಾಗೂ ಅವರ ಸಾಧನೆಯ ಸಮಯದಲ್ಲಿ ಅವರಲ್ಲಿ ಇರತಕ್ಕಂಥ ಛಲವನ್ನು ನಾವು ನಮ್ಮ ಒಂದು ಸಾಧನೆಯ ಕೆಲಸದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಹೀಗಾದಾಗ ಮಾತ್ರ ನಾವು ಸಾಧನೆಗೆ ಒಂದು ಸ್ಫೂರ್ತಿಯಾಗ್ತೀವಿ, ಸಾಧನೆಗೆ ನಾವೇ ಸ್ಫೂರ್ತಿಯಾಗ್ತೀವಿ. ಹೀಗಿರುವಾಗ ಯಾವತ್ತೂ ಕೂಡ ನಾವು ಕುಗ್ಗಬಾರ್ದು. ಮುಂದೆ ಯಶಸ್ಸು ಕಂಡಾಗ ನಾವು ಹಿಗ್ಗಬಾರ್ದು. ಸಮಾನಾಂತರವಾಗಿ ಸಮಾನ ಮನಸ್ಥಿತಿಯನ್ನು ಬೆಳೆಸಿಕೊಂಡು ನಮ್ಮ ಜೀವನವನ್ನು ನಡೆಸಿದರೆ ಎಂಥ ವ್ಯಕ್ತಿಯೂ ಕೂಡ ಶ್ರೇಷ್ಠ ವ್ಯಕ್ತಿಯಾಗುವುದರಲ್ಲಿ ಸಾಧ್ಯ ಅನ್ನುವಂಥ ಒಂದು ಅನುಭವದ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.